भेदहीनेऽपि भेदस्य कार्यं यो घटयेत् श्रुतं स सामर्थ्य विशेषो हि विशेष इति गीಯತೆ. ಒಂದು ವಸ್ತು ಅಥವಾ ವ್ಯಕ್ತಿಯಲ್ಲಿ ಭೇದ ಇಲ್ಲದೇ ಇರುವಾಗ ಆ ಭೇದದ ಕಾರ್ಯ ನಡೆಯುತ್ತಿರುವುದು ಸ್ಪಷ್ಟವಾಗಿದ್ದಾಗ ಅಂತ ಸಂದರ್ಭದಲ್ಲಿ ಆ ಭೇದ ಕಾರ್ಯಗಳನ್ನ ನಿರ್ವಹಿಸಲಿಕ್ಕಾಗಿ ಮ್ಯಾನೇಜ್ ಮಾಡಲಿಕ್ಕಾಗಿ ಇರುವಂತಹ ಶಕ್ತಿಗೆ ವಿಶೇಷ ಅಂತ ಕರೀತಾರೆ. ಈಗ ಶ್ಲೋಕದ ಶಬ್ದಾರ್ಥ ಗಮನಿಸಿ. ಯಹ ಯಾವುದು ಭೇದಹೀನೇ ಅಪಿ ಭೇದದಿಂದ ರಹಿತವಾದ ವಸ್ತುವಿನಲ್ಲಿಯೂ ಅಥವಾ ವ್ಯಕ್ತಿಯಲ್ಲಿಯೂ ಕೂಡ ಶ್ರುತಂ ವೇದದಲ್ಲಿ ಹೇಳಲ್ಪಟ್ಟ ಅಥವಾ ಕೇಳಲ್ಪಟ್ಟ ಭೇದದ ಕಾರ್ಯವನ್ನು ಘಟಯೇತ್ ನಿರ್ವಹಿಸುತ್ತದೋ ಸಹ ಅಂತಹ ಸಾಮರ್ಥ್ಯ ವಿಶೇಷವು ವಿಶೇಷ ಇತಿ ವಿಶೇಷ ಎಂದು ಗೀಯತೆ ಹೇಳಲ್ಪಡುತ್ತದೆ. ಇದನ್ನೇ ಉಪನಿಷತ್ತುಗಳಲ್ಲಿ ನೇಹನಾನಾಸ್ತಿ ಕಿಂಚನ ಕಾಟಕ ಉಪನಿಷತ್ತು ಮತ್ತು ಬೃಹದಾರಣಿಕ ಉಪನಿಷತ್ತಿನಲ್ಲಿ ಹಿಂದೆ ಇದನ್ನು ನೋಡಿದ್ದೇವೆ. ಮನಸೈವಾನುದೃಷ್ಟವ್ಯಂ ನೇಹನಾನಾಸ್ತಿ ಕಿಂಚನ, ಮನಸೈವೇದ ಮಾಪ್ತವ್ಯಂ ನೇಹನಾನಾಸ್ತಿ ಕಿಂಚನ ಅಂತ ಇನ್ನೊಂದು ಕಡೆ ಇದೆ. ಇವೆರಡು ವಾಕ್ಯಗಳು ಒಂದು ವಾಕ್ಯ ಒಂದು ಉಪನಿಷತ್ನಲ್ಲಿ, ಮತ್ತೊಂದು ವಾಕ್ಯ ಮತ್ತೊಂದು ಉಪನಿಷತ್ನಲ್ಲಿ ಬಂದಿವೆ. ಮನಸೈವೇದ ಮಾಪ್ತವ್ಯಂ, ಮನಸ್ಸಿನಿಂದಲೇ ಈ ಪರಮಾತ್ಮನ ವೈಚಿತ್ರ್ಯವನ್ನು ನಾವು ತಿಳ್ಕೊಳ್ಬೇಕು. ಇಹ ಈ ಪರಮಾತ್ಮನಲ್ಲಿ ನಾನಾ ಭಿನ್ನವಾದದ್ದು, ನ ಅಸ್ತಿ ಯಾವುದೂ ಕೂಡ ಇಲ್ಲ, ಕಿಂಚನ ಯಾವುದೂ ಕೂಡ ಇಲ್ಲ ಅಂತ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ನೇಹ ನಾನಾ, ಅಲ್ಲಿ ಭಿನ್ನವಾದದ್ದು ಯಾವುದೂ ಇಲ್ಲ, ಅಸ್ತಿ ಕಿಂಚನ ಮತ್ತೊಂದೇನು ವಿಶಿಷ್ಟವಾದಂತಹ ಸಂಗತಿ ಇದೆ, ಅದೇ ಈ ವಿಶೇಷ ಅಂತ ಹೀಗೆ ಕರೆಸ್ಕೋತದೆ. ನೇಹ ನಾನಾಸ್ತಿ ಕಿಂಚನ. ಈ ವಿಶೇಷದ ಕುರಿತಾಗಿ ಇನ್ನಷ್ಟು ಸಂಗತಿಗಳನ್ನ ನಾವೀಗ ನೋಡಬೇಕು. ಭಾಗವತ ತಾತ್ಪರ್ಯದಲ್ಲಿ 4ನೇ ಸ್ಕಂದ 17ನೇ ಅಧ್ಯಾಯ 34ನೇ ಶ್ಲೋಕ, ಕಳೆದ ದಿವಸ ಈ ಶ್ಲೋಕವನ್ನು ನೋಡಿದ್ದೇವೆ. ಆ ಶ್ಲೋಕದ ರೆಫರೆನ್ಸ್ ಹೇಳಲಿಕ್ಕಾಗಿರಲಿಲ್ಲ, ಅದನ್ನಷ್ಟು ಇವತ್ತು ಹೇಳಿ ಮುಗಿಸೋನಿದ್ದೇನೆ. ವಿರುದ್ಧ ಶಕ್ತಯೋ ಯಸ್ಯ ನಿತ್ಯ ಯುಗಪದೇವ ಹಿ ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ ಯುಗಪದೇವ ಚ ಅಂತ ಅಲ್ಲಿರೋ ಪಾಠ. ಮೂಲ ಶ್ಲೋಕ ಸರ್ಗಾದಿ ಯೋಸ್ಯಾನು ಋಣದ್ಧಿ ಶಕ್ತಿಭಿಃ ದ್ರವ್ಯ ಕ್ರಿಯಾಕಾರಕ ಚೇತನಾತ್ಮಭಿಃ ತಸ್ಮೈ ಸಮುನ್ನದ್ಧ ವಿರುದ್ಧ ಶಕ್ತಯೇ ನಮಃ ಪರಸ್ಮೈ ಪುರುಷಾಯ ವೇಧಸೆ ಅಂತ ಮೂಲ ಶ್ಲೋಕ. ಪಂಚಭೂತಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅವುಗಳ ಅಭಿಮಾನಿ ದೇವತೆಗಳು, ಜೀವರು, ಇವರೆಲ್ಲರನ್ನೂ ತನ್ನ ಅಂಗರನ್ನಾಗಿ ಮಾಡಿಕೊಂಡು ಪ್ರಪಂಚದ ಸೃಷ್ಟಿ, ಲಯ, ಪಾಲನ ಮೊದಲಾದ ಎಲ್ಲಾ ಕೆಲಸಗಳನ್ನು ಕೂಡ ನೀನು ಒಬ್ಬನೇ ಮಾಡ್ತಿ. ಈ ಸೃಷ್ಟಿಯಾದಿ ಶಕ್ತಿಗಳು ಜಗತ್ತಿನ ದೃಷ್ಟಿಯಲ್ಲಿ ಪರಸ್ಪರ ವಿರುದ್ಧವಾಗಿ ಕಾಣುತ್ತವೆ, ಆದರೆ ಅವು ನಿನ್ನಲ್ಲಿ ಜೊತೆಯಾಗೇ ಇವೆ. ಅಂಥ ಸರ್ವೋತ್ತಮ ಪುರುಷನಾದ ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ ಆ ಒಂದು ಶ್ಲೋಕ ಹೇಳುವಂಥ ಅಭಿಪ್ರಾಯ. ಅದರಲ್ಲಿ ವರಾಹ ಪುರಾಣದ ಮಾತನ್ನ ನಿನ್ನೆ ನಾವು ನೋಡಿದ ಶ್ಲೋಕ, ಯಸ್ಯ ಯಾವ ಪರಮಾತ್ಮನ ವಿರುದ್ಧ ಶಕ್ತಯ ಲೋಕದ ದೃಷ್ಟಿಯಿಂದ ವಿರುದ್ಧವಾದ ಶಕ್ತಿಗಳು, ನಿತ್ಯಾಹ ಯಾವತ್ತೂ ನಿತ್ಯವೇ ಆಗಿವೆ, ಚ ಮತ್ತು ಯುಗಪತ್ ಏವ ಒಟ್ಟಿಗೆ ಇವೆ, ಭಗವತೆ ಭಗವಂತನ ಷಡ್ಗುಣೇಶ್ವರಿ ಸಂಪನ್ನನಾದ, ಸರ್ವಜಿಷ್ಣವೇ ಎಲ್ಲರನ್ನೂ ಗೆದ್ದ, ವಿಷ್ಣವೇ ವಿಷ್ಣುವಿಗೆ, ತಸ್ಮೈ ವಿಷ್ಣುವೆ ಆ ವಿಷ್ಣುವಿಗೆ ನಮಃ ನಮಸ್ಕಾರ ಅಂತ ಹೀಗೆ ವರಾಹ ಪುರಾಣದ ಮಾತನ್ನ ಅಲ್ಲಿ ಉದ್ಧರಿಸುತ್ತಾರೆ. ಅದು ಈ ಪೃಥುರಾಜನಲ್ಲಿ ಅಂತರ್ಯಾಮಿ ಆದಂಥ ಭಗವಂತನನ್ನ ಸ್ತುತಿಸುವಂತಹ ಒಂದು ಭಾಗ ಅದು. ಈ ವಿಶೇಷದ ಕುರಿತಾಗಿ ಅನೇಕ ಕಡೆ ಬೇರೆ ಬೇರೆ ಕಡೆ ಎಲ್ಲ ಬಂದೇ ಇದೆ ಸರ್ವಮೂಲದ ಉದ್ದಗಲಕ್ಕೆ. ಅಲ್ಲಿ ಈಗ ಭಾಗವತ ತಾತ್ಪರ್ಯದಲ್ಲಿ ಬಂದದ್ದನ್ನ ನಾವು ನೋಡಿದ್ದೇವೆ. ಸರ್ವೇ ನಿತ್ಯ ಶಾಶ್ವತಾಶ್ಚ ದೇಹಾಸ್ತಸ್ಯ ಪರಾತ್ಮನಃ ಆನೋಪಾದಾನ ರಹಿತಾಃ ನೈವ ಪ್ರಕೃತಿಜಾಃ ಕ್ವಚಿತ್ ಪರಮಾನಂದ ಸಂದೋಹಾಃ ಜ್ಞಾನಮಾತ್ರಾಶ್ಚ ಸರ್ವಶಃ ಸರ್ವೇ ಸರ್ವಗುಣೈಃ ಪೂರ್ಣಾಃ ಸರ್ವೇ ಭೇದ ವಿವರ್ಜಿತಾಃ ಅನ್ಯೂನಾನಧಿಕಾಶ್ಚೈವ ಗುಣೈಃ ಸರ್ವೈಶ್ಚ ಸರ್ವಶಃ ದೇಹ ದೇಹಿ ಭಿಧಾಚೈವ ನೇಶ್ವರೇ ವಿದ್ಯತೆ ಕ್ವಚಿತ್ ತತ್ಸ್ವೀಕಾರ ಶಬ್ದಸ್ತು ಹಸ್ತಸ್ವೀಕಾರ ವತ್ಸ್ಮೃತಃ
ವೈಲಕ್ಷಣ್ಯ ನವಾ ತತ್ರ ಜ್ಞಾನ ಮಾತ್ರಾರ್ಥ ಮೀರಿತಂ ಕೇವಲೈಶ್ವರ್ಯ ಸಂಯೋಗಾತ್ ಈಶ್ವರ ಪ್ರಕೃತೆ ಪರಃ ಜಾತೋ ಗತಸ್ತ್ವಿದಂ ರೂಪಂ ತದಿತ್ಯಾದಿ ವ್ಯವಹ್ಯತೆ ಇತಿ ಮಹಾವರಾಹೆ. ಇದು ಕೂಡ ಮಹಾವರಾಹ ಪುರಾಣದ ಮಾತೆ. ಹಿಂದೆ ಬಂದದ್ದು ವರಾಹ ಪುರಾಣದ್ದು, ಇದು ಮಹಾವರಾಹ ಪುರಾಣದ್ದು. ಭಾಗವತದಲ್ಲಿ 1ನೇ ಸ್ಕಂದ 3ನೇ ಅಧ್ಯಾಯ, ಅದರ 1ನೇ ಶ್ಲೋಕ ಇದು. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಆದೌ ಲೋಕ ಶುಶ್ರೂಷಯ. ಪುರುಷ ಅನ್ನುವ ರೂಪವನ್ನು ಆತ ಸ್ವೀಕಾರ ಮಾಡಿದ ಅಂತ ಅಲ್ಲಿ ಬಂದಿದೆಯಲ್ಲ, ಅದರ ಒಂದು ವಿವರಣವನ್ನ ಇಲ್ಲಿ ವರಾಹ ಪುರಾಣದ ಮಾತನ್ನೇ ಉದ್ಧರಿಸಿ ಹೇಳ್ತಾರೆ. ಪರಮಾತ್ಮನ ಎಲ್ಲಾ ಶರೀರಗಳು ಕೂಡ ನಿತ್ಯ ಶಾಶ್ವತ. ಅಲ್ಲಿ ಯಾವ ಒಂದು ಹೇಯವಾದದ್ದು ಮತ್ತೊಂದು ಯಾವುದು ಉಪಾದೇಯವಾದದ್ದು ಇಂಥದ್ದು ಯಾವುದು ಕೂಡ ವ್ಯತ್ಯಾಸ ಇಲ್ಲ. ಯಾವುದೂ ಪ್ರಕೃತಿಯಿಂದ ಹುಟ್ಟಿದ್ದಲ್ಲ. ಪರಮಾನಂದ ಪೂರ್ಣವಾದದ್ದು, ಜ್ಞಾನಸ್ವರೂಪವಾದದ್ದು, ಗುಣಪರಿಪೂರ್ಣ. ತನ್ನಲ್ಲಿ ತನಗೆ ಯಾವುದೇ ಭೇದ ಇಲ್ಲ. ಒಂದರಲ್ಲಿ ಹೆಚ್ಚು ಗುಣ, ಒಂದರಲ್ಲಿ ಕಡಿಮೆ ಗುಣ ಅನ್ನುವಂಥ ವ್ಯತ್ಯಾಸವೂ ಇಲ್ಲ. ಪರಮಾತ್ಮ ಬೇರೆ, ಅವನ ಶರೀರ ಬೇರೆ ಅನ್ನುವ ಭೇದ ಇಲ್ಲ. ಅವನ ಶರೀರವನ್ನು ಸ್ವೀಕಾರ ಮಾಡ್ತಾನೆ ಅಂತಿದೆಯಲ್ಲ, ಇದು ನಾವು ಶರೀರವನ್ನು ಸ್ವೀಕಾರ ಮಾಡುವುದು ಹೇಗೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ನಾವು ಒಬ್ಬ ವ್ಯಕ್ತಿ ಅನಾದ್ಯನಂತನಾದಂತಹ ಜೀವ, ಆತ ಶರೀರವನ್ನ ಸ್ವೀಕಾರ ಮಾಡ್ತಾನೆ. ಶರೀರವನ್ನು ಸ್ವೀಕಾರ ಮಾಡುವುದು ಅಂದ್ರೆ ಪಾಂಚಭೌತಿಕವಾದ ಶರೀರವನ್ನ ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ಸ್ವೀಕರಿಸುವುದು. ಪರಮಾತ್ಮ ಈ ಶರೀರವನ್ನು ಸ್ವೀಕರಿಸುವುದು ಅಂತಂದ್ರೆ ನಾವು ಶರೀರವನ್ನು ಸ್ವೀಕರಿಸುವುದು ಅನ್ನೋದಕ್ಕೂ ಒಂದು ಅಗಾಧವಾದಂತಹ ವ್ಯತ್ಯಾಸ ಇದೆ. ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಹಿಂದೆ ನಮಗೆ ಇಲ್ಲದೇ ಇದ್ದಂತಹ ಒಂದು ಹೊಸ ಶರೀರವನ್ನು ನಾವು ಸ್ವೀಕಾರ ಮಾಡ್ತೀವಿ. ಇವತ್ತು ನಮಗಿರುವ ಶರೀರ ಕೆಲವು ವರ್ಷಗಳ ಹಿಂದೆ ಇರಲಿಲ್ಲ, ಇನ್ನು ಕೆಲವು ವರ್ಷಗಳ ನಂತರ ಇರೋದಿಲ್ಲ. ಪರಮಾತ್ಮನು ಕೂಡ ಹಾಗೆ ರೂಪವನ್ನು ಸ್ವೀಕಾರ ಮಾಡುವುದು ಅಂತಂದ್ರೆ ಅವನು ಹಿಂದೆ ಇಲ್ಲದೇ ಇರುವ ಶರೀರವನ್ನು ಸ್ವೀಕಾರ ಮಾಡುವುದಾ ಅಂತಂದ್ರೆ ಹಾಗಲ್ಲ. ನಾವು ಒಬ್ಬ ವ್ಯಕ್ತಿ ಕೂತ್ಕೊಂಡಿರುವುದನ್ನ ಅನುಸಂಧಾನ ತಂದ್ಕೋಬೇಕು. ಕೂತಿದ್ದವನು ಅಥವಾ ನಿಂತಿದ್ದವನು ಕೈಯನ್ನ ಮುಂದೆ ಚಾಚಿದ್ದಾನೆ. ಆ ಚಾಚಿದ ಕೈಯನ್ನ ಅವನು ತನ್ನ ಕಡೆ ಎಳ್ಕೋತಾನೆ, ಮತ್ತೆ ಕೈ ಕಟ್ಟಿ ನಿಲ್ಲುತ್ತಾನೆ, ಅಥವಾ ತನ್ನ ಕೈಯನ್ನ ತನ್ನ ಬಟ್ಟೆಯಲ್ಲಿರುವಂತಹ ಯಾವುದೋ ಒಂದು ಕಿಸೆ ಮೊದಲಾದರಲ್ಲಿ ಹಾಕೊಳ್ತಾನೆ. ತತ್ಸ್ವೀಕಾರ ಶಬ್ದಸ್ತು ಹಸ್ತಸ್ವೀಕಾರ ಶಬ್ದವತ್ತು. ಮುಂಚಾಚಿದ ಕೈಯನ್ನ ಒಳಗೆ ತಗೋತಾನೆ, ಅಥವಾ ಒಳಗೆ ಇದ್ದ ಕೈಯನ್ನ ಮುಂದೆ ಚಾಚ್ತಾನೆ. ಇದರಲ್ಲೆಲ್ಲ ಆ ಕೈ ಹೊಸದಾಗಿ ಹುಟ್ಟಿತು ಅನ್ನುವುದೇನಿಲ್ಲಲ್ಲ. ಅದರಂತೆ ಪರಮಾತ್ಮನು ಕೂಡ ಅವತಾರವನ್ನು ಸ್ವೀಕಾರ ಮಾಡುವುದು ಅಂತಂದ್ರೆ ಮೊದಲೇ ಇದ್ದ ಕೈಯನ್ನೇ ನಾವು ಒಳಗೆ ಸೆಳೆದುಕೊಳ್ಳುವಂತೆ ಅಥವಾ ಹೊರಗೆ ಚಾಚುವಂತೆ ಪರಮಾತ್ಮನು ಕೂಡ ರೂಪವನ್ನ ಸ್ವೀಕಾರ ಮಾಡುವುದಷ್ಟೇ ಹೊರತು ಅಲ್ಲಿ ವ್ಯತ್ಯಾಸ ಏನಿಲ್ಲ. ಕೇವಲ ಐಶ್ವರ್ಯ ಸಂಯೋಗ ಈಶ್ವರ ಪ್ರಕೃತೆ ಪರಃ. ಪರಮಾತ್ಮ ಮತ್ತೆ ಅವನ ಶರೀರ ಎರಡು ಕೂಡ ಅಭಿನ್ನವೇ ಆಗಿರುವಾಗ ಅದನ್ನು ಅವನು ಸ್ವೀಕಾರ ಮಾಡುವುದು ಅಂದ್ರೆ ಹೇಗೆ? ಇದೊಂದು ಪ್ರಶ್ನೆ ಬರಬಹುದು ನಮ್ಗೆ. ಅಚಿಂತ್ಯವಾದಂತಹ ಶಕ್ತಿಯಿಂದ ಮಾತ್ರ ಇದು ಸಾಧ್ಯ. ಈ ದೇವದತ್ತ ತನ್ನ ಶರೀರಕ್ಕಿಂತ ಭಿನ್ನನಾಗಿದ್ದಾನೆ. ಆ ಕೈಯನ್ನ ಮುಂಚಾಚ್ತಾನೆ ಅಥವಾ ಹಿಂದೆ ಸೆಳ್ಕೋತಾನೆ. ಅದೆಲ್ಲ ಆ ಕೈಯು ತಾನು ಇಬ್ರು ಕೂಡ ಭಿನ್ನರಾಗಿದ್ದಾರೆ, ಅದರಿಂದ ಸಾಧ್ಯ ಆಯ್ತು. ಆದ್ರೆ ಪರಮಾತ್ಮನ ಯಾವ ರೂಪವೂ ಕೂಡ ಆತನಿಂದ ಭಿನ್ನವಲ್ಲ. ಆದ್ರಿಂದ ಕೈಯನ್ನ ಆತ ಚಾಚುವುದು ಸೆಳೆದುಕೊಳ್ಳುವುದು ಅಂದ್ರೆ ಹೇಗೆ? ಇದೆಲ್ಲ ಕೇವಲ ಐಶ್ವರ್ಯ ಸಂಯೋಗ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಈ ಮಹಾವರಾಹ ಪುರಾಣದ ಒಂದು ಶ್ಲೋಕ ಅಲ್ಲದೆ ಇನ್ನೂ ಕೆಲವು ಶ್ಲೋಕಗಳನ್ನು ಅಲ್ಲಿ ಉದ್ಧರಿಸ್ತಾರೆ. ಅಸ್ಥೂಲ ಅನಣು, ಇದು ಕೂರ್ಮ ಪುರಾಣದ ಮಾತು. ಅದೇ ಪ್ರಸಂಗದಲ್ಲೇ ಅವನು ಸ್ಥೂಲನೂ ಅಲ್ಲ, ಸ್ಥೂಲ ಆಗಿದ್ರೂ ಕೂಡ ಅಸ್ಥೂಲ ಆಗಿದ್ದಾನೆ. ಅಣುವಾಗಿದ್ರೂ ಕೂಡ ಆತ ಅನಣು ಅಂತ ಕರೆಸ್ಕೊಂಡಿದ್ದಾನೆ. ಅಣುವಾಗಿದ್ದಾನೆ, ಮಹತ್ವ ಆಗಿದ್ದಾನೆ. ಶ್ಯಾಮಲ ವರ್ಣದವನಾಗಿದ್ದಾನೆ, ಕೆಂಬಣ್ಣದವನಾಗಿದ್ದಾನೆ, ಅವರಣ ಅಂತನೂ ಅವನು ಕರೆಸ್ಕೊಂಡಿದ್ದಾನೆ. ವಿರುದ್ಧವಾದಂತಹ ಎಲ್ಲಾ ಧರ್ಮಗಳುಳ್ಳವನು ಅವನಾಗಿದ್ದಾನೆ. ಯಾಕೆಂದ್ರೆ ಅಚಿಂತ್ಯವಾದ ಶಕ್ತಿಯಿಂದ. ಐಶ್ವರ್ಯ ಯೋಗಾತ್ ಭಗವಾನ್ ವಿರುದ್ಧಾರ್ಥೋಭಿಧೀಯತೆ ತಥಾಪಿ ದೋಷಾ ಪರಮೇ ನೈವ ಆಹಾರ್ಯಾ ಕಥಂಚನ. ಯಾವುದೇ ದೋಷಗಳನ್ನು ಅವನಲ್ಲಿ ಕಾಣಬಾರದು. ಗುಣ ವಿರುದ್ಧ ಅಪಿತು ಸಮಾಹಾರ್ಯಾಷ್ಟ ಸರ್ವಶಃ. ಅವನಲ್ಲಿ ಎಲ್ಲಾ ತರದ ಗುಣಗಳನ್ನು ಕೂಡ ನಾವು ಚಿಂತಿಸಬೇಕು.
ಅಂತ ಅದರ ಅರ್ಥ ಆಗ್ತದೆ. ವಿಷ್ಣು ಧರ್ಮೋತ್ತರ ಪುರಾಣದ ಮಾತನ್ನು ಕೂಡ ಅಲ್ಲಿ ಉದ್ಧರಿಸ್ತಾರೆ. ಗುಣಾ ಸರ್ವೇಪಿ ಯುಜ್ಯಂತೆ ಹೈಶ್ವರ್ಯ ಪುರುಷೋತ್ತಮೆ ದೋಷಾ ಕಥಂಚಿನ್ನೈವಾತ್ರ ಯುಜ್ಯಂತೆ ಪರಮೋಹಿಸಃ. ವಿರುದ್ಧ ಅವಿರುದ್ಧ ಈ ರೀತಿಯಾದ ಎಲ್ಲಾ ಗುಣಗಳು ಪರಮಾತ್ಮನಲ್ಲಿವೆ, ಆದರೆ ದೋಷಗಳು ಮಾತ್ರ ಆತನಲ್ಲಿಲ್ಲ. ಯಾಕೆಂದ್ರೆ ಅವನು ಪರಮೇಶ್ವರ ಆಗಿದ್ದಾನೆ. ದೋಷ ಇದ್ರೆ ಅವನು ಹೇಗೆ ಪರಮೇಶ್ವರ ಆಗ್ಲಿಕ್ಕೆ ಸಾಧ್ಯ? ಪರಮಾತ್ಮನಲ್ಲಿ ಗುಣದೋಷಗಳು ಎರಡೂ ಇವೆ ಅಂತ ಕೆಲವರು ಅಪಂಡಿತರಾದವರು ಅಜ್ಞಾನಿಗಳಾದವರು ಹೇಳುವುದಿದೆ. ವಾಸ್ತವಿಕವಾಗಿ ದೋಷಗಳು ಆತನಲ್ಲಿ ಇಲ್ಲ ಅಂತ ಹೀಗೆ ವಿಷ್ಣು ಧರ್ಮೋತ್ತರ ಪುರಾಣದ ಮಾತನ್ನ ಅಲ್ಲಿ ಉದ್ಧರಿಸ್ತಾರೆ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ, ರೂಪವನ್ನು ಪರಮಾತ್ಮ ಸ್ವೀಕರಿಸುವುದು ಅಂದ್ರೆ ಕೈಯನ್ನ ಒಳಗೆ ಸೆಳೆದುಕೊಂಡಂತೆ ಹೊರಗೆ ಚಾಚಿದಂತೆ, ಇಷ್ಟು ಸಹಜವಾಗುತ್ತೆ. ಹಿಂದೆ ಎಲ್ಲವೂ ಇದ್ದೇ ಇತ್ತು, ಆ ರೂಪ ಮೊದಲಾಗಿತ್ತು, ಅದನ್ನ ಆತ ಮತ್ತೆ ಸ್ವೀಕರಿಸಿದ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಕಳೆದ ದಿವಸ ನಾವು ಒಂದು ವಿಷಯವನ್ನು ಗಮನಿಸಿದ್ದೀವಿ. ಬಲ, ಜ್ಞಾನ, ಕ್ರಿಯಾ ಆದಿನಾಮ್ ಅಂತ. ಪರಮಾತ್ಮನ ಬಲ, ಪರಮಾತ್ಮನ ಜ್ಞಾನ, ಅವನ ಕ್ರಿಯೆ ಮತ್ತೆ ರೂಪ, ಗುಣ ಮೊದಲಾದದ್ದೆಲ್ಲವೂ ಕೂಡ ನಿತ್ಯವೇ ಆಗಿದೆ ಅಂತ ಹೇಳಿದ್ರೆ ಮಾತ್ರ ಅವನ ಮಹಿಮೆಗದು ದ್ಯೋತಕ ಆಗ್ತದೆ ಅಂತ ನಾವು ನೋಡಿದ್ದೇವೆ. ಕ್ರಿಯೆ ನಿತ್ಯ ಆಗುವುದು ಹೇಗೆ ಅಂದ್ರೆ, ವಾದಿರಾಜ ಸ್ವಾಮಿಗಳು ಅದನ್ನು ಹೇಳಿದ್ದಾರೆ 1101ನೇ ಶ್ಲೋಕದಲ್ಲಿ. ಶಕ್ತಿ ವ್ಯತ್ಯಾತ್ಮನ, ಹಿಂದೆ ಆಗಿ ಹೋದ ಕ್ರಿಯೆ, ಮುಂದೆ ಆಗುವ ಕ್ರಿಯೆ ಅದೆಲ್ಲವೂ ಕೂಡ ಶಕ್ತಿ ರೂಪದಿಂದ ಇದೆ. ಆ ಮಾಡುವ ಕೆಲಸವನ್ನು, ಹಿಂದೆ ಆದ ಕೆಲಸವನ್ನು ಮುಂದೆ ಆದ ಕೆಲಸವನ್ನು ಮಾಡುವ ಶಕ್ತಿ ಈಗಲೂ ಇದೆ. ಆದರೆ ಅದು ವ್ಯಕ್ತ ಆಗುವುದು ಮಾತ್ರ ಒಂದು ನಿರ್ದಿಷ್ಟವಾದ ಪ್ರಸಂಗದಲ್ಲಿ ಮಾತ್ರ. ಸಾಮರ್ಥ್ಯ ವಿಶೇಷೇಣ ಘಟಯೇತ್ ಸರ್ವಮೀದೃಶಂ. ಇದೆಲ್ಲವೂ ಪರಮಾತ್ಮನ ಸಾಮರ್ಥ್ಯದಿಂದ ನಿರ್ವಹಿಸಲ್ಪಡುತ್ತದೆ ಅಂತ ಅಲ್ಲಿ ಹೇಳಿದ್ದಾರೆ. ನಾವು ಗೀತಾ ಭಾಷ್ಯದಲ್ಲಿ ವಿಶ್ವರೂಪ ಪ್ರದರ್ಶನ ಪ್ರಸಂಗದಲ್ಲಿ ಬರುವಂತಹ ಒಂದು ಸಂಗತಿಯನ್ನು ಕೂಡ ನೋಡಿದ್ದೇವೆ. ಅಲ್ಲಿ ಏನು ವಿಷಯ ಬಂದಿತ್ತು ಅಂತಂದ್ರೆ, ಅರ್ಜುನ್ ಈ ದುರ್ಯೋಧನಾದಿಗಳು ಮುಂದೆ ಮರಣಿಸುವವರಿದ್ದಾರೆ. ಮುಂದೆ ಮರಣಿಸುವಂತಹ ಅವರನ್ನ ಇವನು ಈಗಲೇ ಕೊಲ್ಲುವುದು ಹೇಗೆ? ಅವರನ್ನೆಲ್ಲರನ್ನು ಕೊಂದಿರುವಂತವನು ಪರಮಾತ್ಮನೇ ಆಗಿದ್ದಾನೆ. ಆ ಕೊಲ್ಲುವ ಕ್ರಿಯೆ ಮುಂದೆ ಆಗ್ಬೇಕಾದದ್ದು, ಅದು ಈಗ ಪರಮಾತ್ಮನಲ್ಲಿ ಹೇಗಿದೆ ಅಂತಂದ್ರೆ, ಆ ಕೊಲ್ಲುವ ಕ್ರಿಯೆ ಈಗ ಪ್ರಾರಂಭ ಕಂಡೇ ಬಿಟ್ಟಿದೆ. ಅದು ಮಂದ ಜನರಿಗೆ ಅರಿವಿಗೆ ಗೊತ್ತಿಲ್ಲ. ಜ್ಞಾನಿಗಳಾದವರಿಗೆ ಈಗಾಗಲೇ ಪ್ರಾರಂಭ ಆಗಿರುವಂತಹ ಕೊಲ್ಲುವ ಕ್ರಿಯೆಯನ್ನ ನೋಡುವಂತ ಶಕ್ತಿ ಇದೆ. ಅದು ಅಶ್ವಿನಿ ದೇವತೆಗಳಿಗೆ ಆ ಪುರೂರವ ರಾಜನ ಮರಣ, ವಯಸ್ಸಾಗುವಿಕೆ ಗಮನಕ್ಕೆ ಹೇಗೆ ಬಂದಿತ್ತೋ, ಬೇರೆಯವರಿಗೆ ಗಮನಕ್ಕೆ ಬಂದಿಲ್ಲವೋ ಹಾಗೆ ಇವನಿಗೆ ಗಮನಕ್ಕೆ ಬರ್ತದದು ಅಂತ ಅದರ ಅಭಿಪ್ರಾಯವನ್ನು ನೋಡಿದ್ವಿ. ಇದನ್ನು ಹೇಳಿದ ಮೇಲೆ ನನಗೊಂದು ಜಿಜ್ಞಾಸೆ ಹೀಗೆ ಬಂದಿತ್ತು. ಪರಮಾತ್ಮ ದುರ್ಯೋಧನಾದಿಗಳನ್ನ ಕೊಲ್ಲುವ ಕ್ರಿಯಾ ಏನಿದೆಯಲ್ಲ, ಇನ್ನು ಕೆಲವೇ ದಿನಗಳಲ್ಲಿ, ಒಟ್ಟು 10-18 ದಿವಸಗಳಲ್ಲಿ ಎಲ್ಲ ಮುಗಿದು ಹೋಗುವಂತಹ ಒಂದು ಕ್ರಿಯಾ ಅದು. ಯಾಕಂದ್ರೆ ದುರ್ಯೋಧನಾದಿಗಳು ಈಗ ಹುಟ್ಟಿದ್ದಾರೆ. ಹುಟ್ಟಿರುವಂತಹ ಅವರನ್ನ, ಆಯುಷ್ಯ ಮುಗಿದಿರುವಂತಹ ಅವರನ್ನ ಇನ್ನು ಕೆಲವೇ ದಿನಗಳಲ್ಲಿ ಕೊಂದು ಮುಗಿಸುವನಿದ್ದಾನೆ. ನನಗೆ ಬಂದ ಜಿಜ್ಞಾಸೆ ಹೀಗಿದೆ, ಮುಂದಿನ ಸೃಷ್ಟಿಯಲ್ಲಿ, ಅದರ ಮುಂದಿನ ಸೃಷ್ಟಿಯಲ್ಲಿ, ಅಥವಾ ಇನ್ನು ಕೆಲವು ಇದೇ ಬ್ರಹ್ಮನ ಸೃಷ್ಟಿಯ ಇನ್ನು ಕೆಲವು ಕಾಲಗಳ ಬಳಿಕ ಒಬ್ಬ ರಾಕ್ಷಸನನ್ನ ಪರಮಾತ್ಮ ಕೊಲ್ಲಬೇಕಾಗಿದೆ. ಆ ರಾಕ್ಷಸ ಇನ್ನೂ ಹುಟ್ಟಿಯೇ ಇಲ್ಲ. ಅರ್ಥಾತ್ ಅವನಿಗೆ ಪಾಂಚಭೌತಿಕ ಶರೀರವೇ ಇನ್ನೂ ಬಂದಿಲ್ಲ. ಆ ಬಂದಿಲ್ಲದೆ ಇರುವಂತಹ ಆ ರಾಕ್ಷಸನನ್ನ ಕೊಲ್ಲುವ ಕ್ರಿಯೆ ಈಗ ಪರಮಾತ್ಮನಲ್ಲಿ ಇರುವುದು ಹೇಗೆ? ಅದೀಗಾಗಲೇ ಪ್ರಾರಂಭ ಕಂಡಿರುವುದು ಹೇಗೆ? ದುರ್ಯೋಧನನ ಸಂಗತಿ ಆದ್ರೆ, ದುರ್ಯೋಧನಾದಿಗಳು ಈಗಾಗಲೇ ಹುಟ್ಟಿದ್ದಾರೆ, ಅವರನ್ನು ಕೊಲ್ಲುವಂತಹ ಕ್ರಿಯೆಯೂ ಕೂಡ ಪ್ರಾರಂಭ ಕಂಡಿದೆ ಅಂತ ಹೇಳುವುದು. ಆದ್ರೆ ಯಾರಿನ್ನೂ ಹುಟ್ಟಿಯೇ ಇಲ್ವೋ ಅವ್ರನ್ನ ಕೊಲ್ಲುವಂತಹ ಕ್ರಿಯೆ ಈಗ ಇರುವುದು ಹೇಗೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರಬಹುದು. ಕಳೆದ ದಿವಸದ ಆ ಗೀತಾ ಭಾಷ್ಯವನ್ನ ನೋಡಿದ ಮೇಲೆ ಕೂಡ. ಅದಕ್ಕೆ ವಾದಿರಾಜ ಸ್ವಾಮಿ ಹೇಳಿದಂತೆ, ಶಕ್ತಿ ವ್ಯಕ್ತ್ಯಾತ್ಮನ, ಮುಂದಿನ ಕಲ್ಪ ಮತ್ಯಾವುದೋ ಸೃಷ್ಟಿ ಅಲ್ಲಿರುವಂತಹ ರಾಕ್ಷಸರನ್ನು ಕೊಲ್ಲುವ ಕ್ರಿಯಾ ಏನಿದೆ ಅದು ಶಕ್ತಿ ರೂಪದಿಂದ ಈಗಲೂ ಇದೆ. ವ್ಯಕ್ತಿ ರೂಪದಿಂದ ಅಭಿವ್ಯಕ್ತವಾಗುವ ಒಂದು ದೃಷ್ಟಿಯಿಂದ ಮುಂದೆ ಕಾಣಿಸುವಂತದ್ದಿದೆ. ಅದನ್ನ ಮುಂದೆ ನೋಡೋರಿದ್ದೇವೆ. ಪರಮಾತ್ಮ ಕ್ರಿಯಾ ಏನಿದೆಯಲ್ಲ, ಇದನ್ನ ನಾವೊಂದು ಬೆಳಕಿನಂತೆ ಅಂತ ಅನುಸಂಧಾನ ತಂದ್ಕೋಬೇಕು. ಒಂದು ಬೆಳಕು, ಎಲ್ಲ ಕಡೆ ಹರಡಿರುವಂತಹ ಒಂದು ಬೆಳಕು.
ಆ ಬೆಳಕು ತನ್ನ ಪರಿಧಿಯಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನು ವಿಷಯೀಕರಿಸ್ತದೆ. ಸಣ್ಣ ಬೆಳಕಾದ್ರೆ, ಒಂದು ಸಣ್ಣ ದೀಪವಾದ್ರೆ ಒಂದು ದಿಕ್ಕಿನಲ್ಲಿ ಮಾತ್ರ ಬೀಳ್ತದೆ. ಮತ್ತೊಂದು ವಸ್ತುವನ್ನು ನೋಡ್ಬೇಕಾದ್ರೆ ಆ ದಿಕ್ಕಿನ ಕಡೆಗೆ ಅದನ್ನು ತಗೊಂಡು ಹೋಗ್ಬೇಕಾಗ್ತದೆ. ಅದ್ರ ಹಿಂದೆ ಒಂದು ಪ್ರಯತ್ನ ಇರ್ತದೆ. ಆದ್ರೆ ಪರಮಾತ್ಮನ ಕ್ರಿಯಾ ಏನಿದೆಯಲ್ಲ ಅದು ಹಾಗಲ್ಲ. ಸರ್ವತ್ರ ವ್ಯಾಪ್ತವಾದಂತಹ ಒಂದು ಸೂರ್ಯನ ಬೆಳಕಿನಂತೆ. ಸೂರ್ಯನ ಬೆಳಕು ಏನು ಸರ್ವತ್ರ ವ್ಯಾಪ್ತ ಅಲ್ಲ, ದೃಷ್ಟಾಂತಕ್ಕಾಗಿ ಹೇಳಿದೆ. ಒಂದು ದೀಪದ ಬೆಳಕಿಗಿಂತ ಹೆಚ್ಚು ವ್ಯಾಪ್ತವಾದದ್ದು ಸೂರ್ಯನ ಬೆಳಕು. ಹಾಗೆ ಪರಮಾತ್ಮನ ಬೆಳಕು ಒಂದು ಕ್ರಿಯೆಯನ್ನು ಕೂಡ ಒಂದು ಬೆಳಕಿನಂತೆ ಅಂತ ನಾವು ತಿಳ್ಕೊಳ್ಬೇಕು. ಅದು ಒಂದೇ. ನಾವಾದ್ರೆ ಹಿಂದೆ ಯಾರ್ದೋ ಜೊತೆ ವ್ಯವಹರಿಸುವ ಒಂದು ಕ್ರಿಯೆಯನ್ನ, ಮಾತನಾಡುವಂತ ಕ್ರಿಯೆಯನ್ನ, ಅದೆಲ್ಲವನ್ನೂ ಕೂಡ ಏನೋ ಒಂದು ಪ್ರಯತ್ನ ಪಟ್ಟು ಒಂದು ಹಿನ್ನೆಲೆಯಿಂದ ಒಂದು ಉದ್ದೇಶದಿಂದ ಮಾಡಿರ್ತೇವೆ. ಮತ್ತೊಬ್ಬನ ಜೊತೆ ಮಾತನಾಡುವಾಗ ಮತ್ತೊಮ್ಮೆ ಪ್ರಯತ್ನ ಪಡಬೇಕಾಗ್ತದೆ. ಆವಾಗ ಮತ್ತೆ ಇನ್ನೊಂದೇನೋ ಉದ್ದೇಶ ಇರ್ತದೆ. ಹೀಗೆ ಭಿನ್ನ ಭಿನ್ನ ಉದ್ದೇಶಗಳು, ಭಿನ್ನ ಭಿನ್ನ ಪ್ರಯತ್ನಗಳ ಮೂಲಕ ನಮ್ಮ ಕ್ರಿಯೆಗಳು ಕಾರ್ಯರೂಪಕ್ಕೆ ಬರ್ತವೆ. ಆದ್ರೆ ಪರಮಾತ್ಮನಲ್ಲಿ ಎಲ್ಲಾ ಕ್ರಿಯೆಗಳು ಕೂಡ ಅವನ ವೈಭವವನ್ನ ತೋರಿಸುವ ಉದ್ದೇಶದಿಂದಲೇ ಕಾರ್ಯರೂಪಕ್ಕೆ ಬರ್ತವೆ. ಮತ್ತೆ ಎಲ್ಲವನ್ನೂ ಕೂಡ ಅವನು ಮತ್ತನರ್ತನವತ ಉನ್ಮತ್ತನಾದ ವ್ಯಕ್ತಿಯಂತೆ ಅವನು ಕಾರ್ಯರೂಪಕ್ಕೆ ತರ್ತಾನೆ. ಅವನಿಗೆ ಮತ್ತನಾದ ವ್ಯಕ್ತಿಗೆ ಸೃಷ್ಟ್ಯಾಧಿಕಂ ಹರಿರ್ನೈವ ಪ್ರಯೋಜನ ಅಪೇಕ್ಷತು ಕುರುತೆ ಕೇವಲಾನಂದ ಜಥೋನ್ಮತ್ತಸ್ಯ ನರ್ತನಂ. ಸೃಷ್ಟಿ, ಪಾಲನ, ಸಂಹಾರ ಇದ್ಯಾವುದನ್ನು ಕೂಡ ಅವನು ಏನೋ ನಿರ್ದಿಷ್ಟ ಉದ್ದೇಶ ಇಟ್ಕೊಂಡು ಮಾಡೋದಿಲ್ಲ. ತನಗೊಂದು ಯಾವ್ದು ಪ್ರಯೋಜನವೂ ಇಲ್ಲ. ಕುರುತೆ ಕೇವಲ ಆನಂದಾತ್. ಎಲ್ಲ ಅವನ ಕ್ರಿಯೆಗಳ ಹಿಂದಿರುವಂಥದ್ದೆಲ್ಲವೂ ಆನಂದದ ಅಭಿವ್ಯಕ್ತಿಯೇ. ಯಥಾ ಉನ್ಮತ್ತಸ್ಯ ನರ್ತನಂ. ಉನ್ಮತ್ತನಾದವನು ಹೇಗೆ ಕುಣದಾಡ್ತಾನೋ ಅವನ ಎಲ್ಲಾ ಕ್ರಿಯೆಗಳಿಂದ ಹಿಂದೆ ಇರುವಂತಹ ಉದ್ದೇಶ ಆ ಆನಂದದ ಅಭಿವ್ಯಕ್ತಿ ಅಷ್ಟೇ. ಹೇಗೋ ಹಾಗೆ ಪರಮಾತ್ಮಂದು ಕೂಡ ಆ ಪರಮಾತ್ಮ ಕ್ರಿಯೆ ಒಂದೇ ಕ್ರಿಯೆ ಈಗ ಪ್ರಾರಬ್ಧ ಆಗಿ ಹೋಗಿದೆ. ಅನಾದಿ ಕಾಲದಿಂದಲೂ ಅದು ಪ್ರಾರಬ್ಧವೇ ಆಗಿದೆ. ಅದೊಂದು ಬೆಳಕಿನಂತೆ. ಅದಕ್ಕೆ ಆ ಬೆಳಕಿನ ಪರಿಧಿಯಲ್ಲಿ ಯಾವ್ಯಾವ ವಸ್ತುಗಳು ಬರ್ತಾವೋ ಆ ವಸ್ತುಗಳು ನಮ್ಮ ಕಣ್ಣಿಗೆ ಬೀಳ್ತವೆ. ಬೆಳಕಿನ ಪರಿಧಿಯಿಂದ ಅವು ದೂರ ಹೋದ್ರೆ ಆ ವಸ್ತುಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಅದರಂತೆ ಪರಮಾತ್ಮನ ಕ್ರಿಯೆ ಒಂದು ಬೆಳಕಿನಂತೆ. ಪರಮಾತ್ಮನ ಕ್ರಿಯೆ ಒಂದು ಬೆಳಕಿನಂತೆ ಆ ಕ್ರಿಯೆಯ ವ್ಯಾಪ್ತಿಗೆ ಮುಂದಿನ ಕಲ್ಪದಲ್ಲಿ, ಮುಂದಿನ ಸೃಷ್ಟಿಯಲ್ಲಿ ಹುಟ್ಟುವಂಥವ್ರು, ಸಾಯುವಂಥವ್ರು, ಪಾಲನೆಗೊಳಗಾಗಬೇಕಾದಂಥವ್ರು, ಇವರೆಲ್ಲ ಅದರ ಪರಿಧಿಗೆ ಬಂದಾಗ ಅವರು ಹುಟ್ಟುತ್ತಾರೆ ಮತ್ತೆ ಸಾಯ್ತಾರೆ. ಪರಮಾತ್ಮ ಕ್ರಿಯೆ ಈಗ ಒಂದೇ ಆಗಿದೆ. ಅದು ಪ್ರಾರಂಭ ಕಂಡುಬಿಟ್ಟಿದೆ. ಅದರ ಉದ್ದೇಶ ಆನಂದದ ಅಭಿವ್ಯಕ್ತಿ. ಇವತ್ತು ಇರುವ ರಾಕ್ಷಸನನ್ನು ಹುಟ್ಟಿಸುವ ಕೆಲಸ, ಅವನನ್ನು ಕೊಲ್ಲುವ ಕೆಲಸ, ಮುಂದಿನ ಯಾವುದೋ ಸೃಷ್ಟಿಯಲ್ಲಿರುವ ರಾಕ್ಷಸ ಅವನನ್ನು ಕೊಲ್ಲುವ ಕೆಲಸ, ಎಲ್ಲದರ ಉದ್ದೇಶವೂ ಒಂದೇ. ಮತ್ತೆ ಅದಕ್ಕೆ ಬೇಕಾದಂತಹ ಪ್ರಯತ್ನವೂ ಕೂಡ ಬೇರೆ ಬೇರೆಯದು ಅನ್ನುವುದಿಲ್ಲ ಪರಮಾತ್ಮನಿಗೆ. ಎಲ್ಲ ಕ್ರಿಯೆಗಳ ಹಿಂದೆನೂ ಕೂಡ ಒಂದೇ ಪ್ರಯತ್ನ ಇರ್ತದೆ. ಹರಿಕರ್ತ ಪ್ರಕರ್ತೇತಿ ಫಲಾಭಾವೇನ ಭಣ್ಯತೆ. ಕರ್ತ ಆದ್ರೂ ಕೂಡ ಅವನ ಅಕರ್ತ. ಯಾಕೆಂದ್ರೆ ಅವನಿಗೆ ಫಲ ಇಲ್ಲ. ಅನಾಯಾಸೇನ ಕರ್ತೃತ್ವಾತ್ ಅಕರ್ತ ಇತಿ ಚೋಚ್ಯತೆ. ಅನಾಯಾಸವಾಗಿ ಕರ್ಮಗಳನ್ನು ಮಾಡುವುದರಿಂದ ಅವರನ್ನು ಅಕರ್ತ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಯಾವುದೇ ವಿಶೇಷ ಪ್ರಯತ್ನ ಇಲ್ಲದೇನೆ ಈ ಎಲ್ಲಾ ಕ್ರಿಯೆಗಳನ್ನು ಮಾಡುವುದರಿಂದ ಆ ಎಲ್ಲಾ ಕ್ರಿಯೆಗಳು ಕೂಡ ಅಭಿನ್ನವಾಗಿವೆ. ಶಕ್ತಿ ರೂಪದಿಂದ ಈಗಿವೆ, ವ್ಯಕ್ತಿ ರೂಪದಿಂದ ಮುಂದೆ ಪ್ರಾರಂಭ ಕಾಣ್ತವೆ. ಅದಲ್ಲದೆ ನಾನು ಅನುಸಂಧಾನ ಮಾಡ್ಕೊಳ್ಳಿಕ್ಕಾಗಿ ಏನೊಂದು ಬೆಳಕಿನ ದೃಷ್ಟಾಂತವನ್ನು ಹರಿಗೆ ಕ್ರಿಯೆ ಕೊಟ್ಟಿದ್ದೇನೆ. ಅದನ್ನು ಕೂಡ ನೀವು ಆಲೋಚನೆ ಮಾಡಿ ತಿಳಿಸಬೇಕು. ಬೆಳಕಿನ ಪರಿಧಿಗೆ ಬಂದಾಗ ವಸ್ತು ಕಾಣ್ತದೆ, ಅದು ಬರದೇ ಹೋದಾಗ ವಸ್ತು ಕಾಣಿಸುವುದಿಲ್ಲ. ಅದರಂತೆ ಪರಮಾತ್ಮನ ಕ್ರಿಯಾ ಈಗ ಪ್ರಾರಂಭ ಕಂಡಾಗಿದೆ. ಆ ಒಂದೇ ಕ್ರಿಯೆಯ ವ್ಯಾಪ್ತಿಗೆ ಮುಂದೆ ಬರುವ, ಹುಟ್ಟುವ, ಮರಣಿಸುವ ಎಲ್ಲಾ ವ್ಯಕ್ತಿಗಳು ಕೂಡ ಕ್ರಮವಾಗಿ ಅದಕ್ಕೆ ವಿಷಯ ಆಗ್ತಾ ಹೋಗ್ತಾರೆ ಅಂತ ನಾವು ಅದನ್ನ ತಿಳಿದುಕೊಳ್ಬೇಕು.